ಗಂಗಾವತಿ ತಾಲೂಕಿನ ವಿಠಲಪುರ ಗ್ರಾಮದಲ್ಲಿ ಅನ್ಯಜಾತಿಯ ಯುವಕನನ್ನು ಪ್ರೀತಿಸಿ ಮದುವೆಯಾದ ದಲಿತ ಸಮುದಾಯದ ಯುವತಿ ಮರಿಯಮ್ಮಳನ್ನು ಜಾತಿವಾದಿಗಳು ವಿಷ ಉಣಿಸಿ ಕೊಲೆಗೈದಿರುವುದು ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟಿಸಲಾಯಿತು. ಒಕ್ಕೂಟದ ಸಂಚಾಲಕರಾದ ಮೌನೇಶ ಜಾಲವಾಡಗಿ ಮಾತನಾಡಿ, ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಎನ್ನುವಂತೆ ಪ್ರಾಣಿ ಪಕ್ಷಿಗಳಿಗೆ ಇರುವ ಸಮಾನತೆ ದಲಿತರಿಗೆ, ಶೋಷಿತರಿಗೆ ಇನ್ನೂ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಬೇಕು ಎಂದು ಹಲವಾರು ಮಹನೀಯರು ಸಾರಿ ಹೇಳಿದರು. ದಲಿತ ಸಮುದಾಯದ ಯುವತಿ ಮರಿಯಮ್ಮಳು ಪ್ರೀತಿಸಿ ಮದುವೆಯಾಗಿರುವುದು ಸಹಿಸದ ಜಾತಿವಾದಿಗಳು ವಿಷ ಉಣಿಸಿ ಕೊಲೆಗೈದಿರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಕೊಲೆಗಳು ಹೆಚ್ಚಾಗುತ್ತಿದ್ದು, ಸರ್ಕಾರ ಮತ್ತು ಅಧಿಕಾರಿಗಳು ಮೌನ ವಹಿಸಿರುವುದು ಅತ್ಯಂತ ಖಂಡನಾರ್ಹ. ಕೂಡಲೇ ಕೊಲೆಗೈದ ಆರೋಪಿಗಳನ್ನು ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸುವ ಜೊತೆಗೆ ಮೃತ ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ, ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಸೆಟ್ನಲ್ಲಿ ವಾಸ ಮಾಡಕ್ಕೆ ಇಟ್ಟಿರ್ತಾರೆ. ತದನಂತರದಲ್ಲಿ ಮೊನ್ನೆ ನಡೆದಂತ ಘಟನೆ ಏನು 29ನೇ ತಾರೀಕಿಗೆ, ಕೊನೆ ತಿಂಗಳು 29ನೇ ತಾರೀಕಿಗೆ ಆ ಯುವತಿಯ ಕೊಲೆಯಾಗಿದೆ ಅಂತೇಳಿ ಆ ಕುಟುಂಬಸ್ಥರು ಈಗಾಗಲೇ ಕನಕಗಿರಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆ ಕುಟುಂಬದ ಮೇಲೆ ದಾಖಲಿಸಿದ್ದಾರೆ. ಬಂಧುಗಳೇ, ಆ ಒಂದು ಕುಟುಂಬದಲ್ಲಿ ಆ ಒಂದು ಯುವತಿಯ ಶವ ಎಣ್ಣೆ ಕುಡಿದಿರುವಂತದ್ದು, ವಿಷ ಸೇವನೆ ಮಾಡುವಂತ ರೀತಿಯಲ್ಲಿ ಆ ಒಂದು ಶವವನ್ನ ಮೇಲ್ಮಟ್ಟಕ್ಕೆ ತೋರಿಸಿದ್ದಾರೆ ಅಂತೇಳಿ ಕುಟುಂಬಸ್ಥರು ಈಗಾಗಲೇ ಆಗ್ರಹಿಸಿದ್ದಾರೆ. ಮತ್ತೆ ದೂರು ಕೂಡ ದಾಖಲಿಸಿದ್ದಾರೆ. ಬಂಧುಗಳೇ, ಇಲ್ಲಿ ನಾವು ಗಮನಿಸಬಹುದು, ಈಗಾಗಲೇ ಇಡೀ ದೇಶದಲ್ಲಿ ಏನು ಜಾತಿ ವ್ಯವಸ್ಥೆ ಎಷ್ಟೊಂದು ಬೇರೂರಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಅಂತರ್ಜಾತಿ ವಿವಾಹ ಕಾರಣವಾಗಿರುವುದಕ್ಕೋಸ್ಕರನೇ ಈ ಒಂದು ಕೊಲೆ ಆಗಿದೆ, ಈ ಒಂದು ಯುವತಿಯ ಕೊಲೆ ಆಗಿದೆ ಅಂತೇಳಿ ಈಗಾಗಲೇ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಈಗಾಗಲೇ ಎಲ್ಲಾ ಸುದ್ದಿ ಮಾಧ್ಯಮಗಳು ಕೂಡ ಈ ಚಿತ್ರವನ್ನು ಬಿತ್ತರಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಹುದು. ಹಾಗಾಗಿ ಇವತ್ತು ದಲಿತರಿಗೆ 78 ವರ್ಷಗಳು ಸ್ವಾತಂತ್ರ್ಯ ಬಂದರೂ ಕೂಡ ದಲಿತರ ಜೀವನ ಉಸಿರಾಡು ಕೂಡ ಇವತ್ತು ಕಷ್ಟಪಡುವಂತ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ದಲಿತರು ಒಂದು ಹಳ್ಳಿಗಳಲ್ಲಿ ಆಗಿರ್ಬೋದು, ಸಿಟಿಗಳಲ್ಲಿ ಆಗಿರ್ಬೋದು, ನಗರ ಪ್ರದೇಶಗಳಲ್ಲಿ, ಒಂದು ಹಳ್ಳಿ ಪ್ರದೇಶದಲ್ಲಿ ಹೋಟೆಲ್ಗಳಿಗೆ ಹೋಗೋಕ್ಕಾಗಿರ್ಬೋದು, ಮತ್ತೆ ಒಂದು ಗುಡಿ ಗುಂಡಾರಗಳಲ್ಲಿ ಹೋಗೋಕ್ಕಾಗಿರ್ಬೋದು, ಇವತ್ತು ಯಾವುದೇ ರೀತಿಯಿಂದ ಸ್ವಾತಂತ್ರ್ಯವಿಲ್ಲ. ಹಾಗಾಗಿ ಈ ನಾಡಿನ ಕವಿಗಳು ಬರೀತಾರೆ ಅದರ ಬಗ್ಗೆ, ದಲಿತರ ಬಗ್ಗೆ. 77 ವರ್ಷ ಸ್ವಾತಂತ್ರ್ಯ ಬಂದರೂ ಕೂಡ ನಮಗೆ ನಿಜವಾದ ಸ್ವಾತಂತ್ರ್ಯ ದಕ್ಕಿಲ್ಲ ಅನ್ನೋ ನೋವಿನಿಂದ ಈ ಒಂದು ಕವಿಗಳು ಹೇಳ್ತಾರೆ. ಹಾಗಾಗಿ ಬಂಧುಗಳೇ, ಇವತ್ತು ನಮಗೆ 78 ವರ್ಷ ಸ್ವಾತಂತ್ರ್ಯ ಘಟಿಸಿದ್ರು